ನಮಸ್ಕಾರ ಸ್ನೇಹಿತರೆ, ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಹೇಳಕೊಟ್ಟಿರೋದು, ನೀವು ಬ್ಯಾಂಕ್ನಲ್ಲಿ ಲೋನ್ ಪಡ್ಕೊಂಡಿದ್ರೆ ಯಾವುದೇ ವಿಚಾರಕ್ಕಿರ್ಬೋದು, ಜಮೀನು ವಿಚಾರದಲ್ಲಿರ್ಬೋದು, ಇನ್ಯಾವುದೋ ಮನೆ ಕಟ್ಟೋ ವಿಚಾರದಲ್ಲಿರ್ಬೋದು, ವೆಹಿಕಲ್ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು, ನೀವು ಬ್ಯಾಂಕ್ನಿಂದ ಲೋನ್ ತಗೊಂಡು ಅಂತ ಸಾಲ ತಗೊಂಡು ಅದನ್ನು ಆದಷ್ಟು ಬೇಗ ತೀರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ. ಯಾಕಂತ ಹೇಳಿದ್ರೆ ನಮ್ಮ ವಾರ್ಷಿಕ ವಹಿವಾಟಿನ ಮೇಲೆ ಅದು ಒಂದು ರೀತಿ ದೊಡ್ಡ ಪರಿಣಾಮವನ್ನು ಬೀರಿರುತ್ತೆ. ಯಾಕಂತ ಹೇಳಿದ್ರೆ ಅದನ್ನು ತೀರಿಸದೇ ಇದ್ದರೆ ನಾವು ಇನ್ನೊಂದು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ನಾವು ಅದನ್ನು ತೀರ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ತೀರಿಸ್ತೀವಿ. ಆದರೆ ಇಲ್ಲಿ ಇರೋ ವಿಚಾರ ಏನಂತ ಹೇಳಿದ್ರೆ, ಈ ಹೋಮ್ ಲೋನ್ ಅಥವಾ ವೆಹಿಕಲ್ ಲೋನ್ ಅಥವಾ ಜಮೀನಿನ ಲೋನ್ ನಾವೇನು ಪಡ್ಕೊಂಡಾಗ ಅದಕ್ಕೆ ನಾವು ಅದನ್ನು ಆ ಲೋನನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ ಮೇಲೆ ನಾವು ಏನು ಒಂದಷ್ಟು ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಆ ವಿಚಾರನ ಹೇಳಕೊಟ್ಟಿದ್ದೀನಿ ನಾನಿವತ್ತು. ಯಾವ ವಿಚಾರ ನೆನಪಲ್ಲಿ ಇಟ್ಕೊಳ್ಳೇಬೇಕು, ಮೊದಲು ಮಾಡಬೇಕಾಗಿದ್ದ ಕೆಲಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿಕೊಟ್ಟಿದ್ದೀನಿ. ಹಾಗಾಗಿ ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ವಿಡಿಯೋ ಪೂರ್ತಿ ನೋಡೋದನ್ನು ಮರಿಲೇಬೇಡಿ. ತಪ್ಪದೇ ಪೂರ್ತಿ ನೋಡಿ. ಸ್ಕಿಪ್ ಮಾಡಿಕೊಂಡು ಒಂದು ವಿಚಾರ ತಿಳ್ಕೊಂಡು ಇನ್ನೊಂದು ವಿಚಾರ ಬಿಟ್ಕೊಂಡು ನೋಡಿದರೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋ ಪೂರ್ತಿ ನೋಡೋದನ್ನು ಖಂಡಿತ ಮರಿಬೇಡಿ. ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವು ಲೋನ್ ಮಾಡಬೇಕಾದ್ರೆ ಮೊದಲು ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆ ಏನಿರುತ್ತೆ ಅದು ಕೇಳೋದು ನಿಮ್ಮ ಆಸ್ತಿ ಪತ್ರ, ಅಂದರೆ ಮನೆಯ ಹಕ್ಕುಪತ್ರ ಅಥವಾ ದಾಖಲೆಗಳೇನಾದರೂ ಆಗಿರ್ಬೋದು, ಜಮೀನಿನ ದಾಖಲೆಗಳೇನಾದರೂ ಆಗಿರ್ಬೋದು. ಹಾಗಾಗಿ ನಾವು ಲೋನ್ ಕ್ಲಿಯರ್ ಆದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋದು ನಮ್ಮ ಆಸ್ತಿ ಪತ್ರ ಏನಿದೆ ಆ ಆಸ್ತಿ ಪತ್ರವನ್ನು ವಾಪಸ್ ತಗೊಳ್ಳೋದು. ಯಾಕಂತ ಹೇಳಿದ್ರೆ ಕೆಲವರು ಒಂದಷ್ಟು ಜನ ಗೊತ್ತಿರಲ್ಲ, ಹಳ್ಳಿಯವರಾಗಿ ಗೊತ್ತಿರಲ್ಲ. ಹಾಗಾಗಿ ಆ ಆಸ್ತಿ ಪತ್ರ ಅಲ್ಲೇ ಇರುತ್ತೆ, ಅದು ಎಷ್ಟೋ ವರ್ಷಗಳ ಕಾಲ ಹಾಗೆ ಇರುತ್ತೆ. ಇನ್ನೊಂದು ಲೋನ್ ಬೇಕಂದಾಗ ಮಾತ್ರ ಅಲ್ಲಿ ಹೋಗೋದು, ಆ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ಮೊದಲು ಪಡ್ಕೊಳ್ಬೇಕು. ಜೊತೆಗೆ ಅದು ನಾವು ಕೊಟ್ಟಂಥ ಯಥಾಸ್ಥಿತಿಯಲ್ಲೇ ಇದೆಯಾ ಅಥವಾ ಬೇರೆ ಏನಾದರೂ ಬದಲಾವಣೆಗಳಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ತಗೋಬೇಕಾಗುತ್ತೆ. ಎರಡನೇದಾಗಿ ಅಂತ ಹೇಳಿದ್ರೆ, ಲೋನ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಅಂತಿರುತ್ತೆ, ಸರ್ಟಿಫಿಕೇಟ್, ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತಿರುತ್ತೆ. ಅಂದರೆ ಸಾಲರಹಿತ ಪ್ರಮಾಣ ಪತ್ರ. ನೀವು ಏನು ಸಾಲ ತಗೊಂಡಿರ್ತಿರಲ್ಲ ಅದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ಆ ಪ್ರಮಾಣ ಪತ್ರವನ್ನು ನೀವು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ಏನಿದೆ ಅದರಲ್ಲಿ ಅವ್ರ ಹತ್ರ ಕೇಳಿ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಅದನ್ನು ತಗೊಂಡಾಗ ನಿಮ್ಮ ಆಸ್ತಿ ಪತ್ರದಲ್ಲಿ ಏನಿರುತ್ತೆ ಅದರಲ್ಲಿ ಈ ಬ್ಯಾಂಕಿಗೆ ಅಡಮಾನ ಅಥವಾ ಡೀಡ್ ಏನಾಗಿರುತ್ತೆ ಆ ಹೆಸರು ಕೂಡ ಅದು ಇನ್ನೊಮ್ಮೆ ಕ್ಲೈಮ್ ಆಗೋದಿಲ್ಲ ಅನ್ನೋದು ಇಲ್ಲಿ ಬರೋ ವಿಚಾರ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನೀವು ಇದರಲ್ಲಿ ನಿಮ್ಮ ಹೆಸರು ಅಥವಾ ವಿಳಾಸ, ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಒಂದು ವಿಚಾರ ಅಂತ ಹೇಳಿದ್ರೆ, ಆಸ್ತಿ ಮೇಲಿನ ಹಕ್ಕನ್ನು ತೆಗೆದಾಕಬೇಕು. ಅಂದರೆ ಸಾಲ ಮರುಪಾವತಿ ನೀವು ಏನು ವಾಪಸ್ ಕೊಟ್ಟಿರ್ತಿರಲ್ಲ, ಅಂದರೆ ನಮ್ಮ ಆಸ್ತಿ ಆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಅಡಮಾನ ಆಗಿರುತ್ತೆ. ಅಂದರೆ ನಾವು ವಾಗ್ದಾನ ಕೊಟ್ಟಂಗೆ ಅದು ಅಲ್ಲಿ ನಮ್ಮ ಆಸ್ತಿ ಎಲ್ಲ ನೀವು ಇಟ್ಕೊಂಡು ನಮಗೆ ದುಡ್ಡು ಕೊಡಿ, ನಾವು ಸಾಲ ವಾಪಸ್ ಕೊಟ್ಟಾದ್ಮೇಲೆ ನೀವು ನಮ್ಮ ಆಸ್ತಿನ ವಾಪಸ್ ನಮಗೆ ಕೊಡಿ ಅಂತೇಳಿ. ಆದರೆ ಆ ಆಸ್ತಿನಲ್ಲಿ ಈ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಈ ಜಮೀನು ಅಡಮಾನ ಆಗಿದೆ ಅಂತ ಇರುತ್ತೆ. ಹಾಗಾಗಿ ಅದನ್ನು ಮೊದಲು ತೆಗೆದಾಕಬೇಕಾಗುತ್ತೆ. ಅಂದರೆ ಅಡಮಾನ ಅದು ಕ್ಲಿಯರ್ ಆಗಿದೆ, NOC ತಗೊಂಡು, ಬ್ಯಾಂಕ್ನಿಂದ NOC ತಗೊಂಡು ಇದು ಕ್ಲಿಯರ್ ಆಗಿದೆ ಅನ್ನೋದನ್ನು ನೀವು ಮತ್ತೊಂದು ಸರಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮೇನು ದಾಖಲೆಯಲ್ಲಿ ಬರುವಂಥ ಅಡಮಾನ ಇದನ್ನು ತೆಗೆದಾಕಬೇಕು. ಇಲ್ಲಿ ಇನ್ನೊಂದು ಎನ್ಕಂಬರೆನ್ಸ್ ಅಂತ, ಆಸ್ತಿಗೆ ಸಂಬಂಧಿಸಿದಂಥ ಎಲ್ಲ ವಿವರ ಮತ್ತು ದಾಖಲೆಗಳು ಕೂಡ ಸಾಲ ಕೊಡುವಾಗ ತೆರಿಗೆದಾರರು ನಿಮ್ಮ ಆಸ್ತಿ ಮೇಲೆ ಭದ್ರತೆಗೋಸ್ಕರ ಒಂದಷ್ಟು ಫೀಸನ್ನು ಹಾಕಿರ್ತಾರೆ. ಇದನ್ನು ಎನ್ಕಂಬರೆನ್ಸ್ ಅಂತಾರೆ. ಹಾಗಾಗಿ ನಾವು ನಾನ್ ಕಂಬರೆನ್ಸ್ ಸರ್ಟಿಫಿಕೇಟನ್ನು ತಗೊಳ್ಬೇಕು. ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಆಸ್ತಿ ಮೇಲೆ ಯಾವುದೇ ರೀತಿಯಾದ ಹೆಚ್ಚಿನ ಶುಲ್ಕ ಉಳ್ಕೊಳ್ಳೋದಿಲ್ಲ ಇದು ಖಾತ್ರಿಪಡಿಸುತ್ತೆ. ಹಾಗಾಗಿ ಇದನ್ನು ತಗೊಳ್ಬೇಕಾಗತ್ತೆ. ಇನ್ನೊಂದು, ನೀವು ಸಾಲ ತಗೊಂಡಾಗ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ನಲ್ಲಿ ದಾಖಲಾಗಿರುತ್ತೆ. ಅಂದರೆ ನೀವು ಸಾಲ ತಗೊಂಡಿದ್ರಿ, ಅದು ಯಾವ ರೀತಿ ಕ್ಲಿಯರ್ ಆಗಿರುತ್ತೆ ಅಂಥೇಳಿ ಅದನ್ನು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ನಲ್ಲಿ ದಾಖಲು ಮಾಡಿರ್ತಾರೆ. ಹಾಗಾಗಿ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ನಮ್ಮ ಕ್ರೆಡಿಟ್ ಸ್ಕೋರು ಮತ್ತೆ ನವೀಕರಣ ಆಗಿದೆಯಾ
ಅಂದರೆ ಮೊದಲು ಏನು ನಾವು ಸಾಲ ತಗೊಂಡಾಗ ಅದು ಬದಲಾಗಿರುತ್ತೆ, ಸಾಲ ತಗೊಳ್ಬೇಕಾದ್ರೆ ಏನು ಮೊದಲಿನ ಸ್ಥಿತಿ ಇತ್ತೋ ಅದೇ ರೀತಿ ಇದೆಯೋ ಅಥವಾ ಬದಲಾಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಆ ಕ್ರೆಡಿಟ್ ಸ್ಕೋರ್ನ ದಾಖಲೆಯನ್ನು ನೀವು ರಿವೀಲ್ ಮಾಡಬೇಕಾಗತ್ತೆ. ಹಾಗಾಗಿ ಇದಿಷ್ಟು ವಿಚಾರ ಇವತ್ತಿನ ಇದರಲ್ಲಿ ಹೇಳಬೇಕು ಅಂದ್ಕೊಂಡಿದ್ದು. ದಯವಿಟ್ಟು ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.